ನನ್ಗೆ ಯಾಕೋ ಇದು ಇಷ್ಟ ಆಗಲ್ಲ. ಇಷ್ಟ ಆಗ್ಲಿಕ್ಕೆ ಕೊಡ್ಲೆ. ಆಗಲ್ಲಕ್ಕ, ಹೊರಗಿನ ಜನ ಮಾಮಂಗ 100 ರೂಪಾಯಿ ಕೇಳಿದ್ರ 10,000 ರೂಪಾಯಿ ಕೊಡ್ತಾನ. ಮೂನ್ಲ ಚಿಂಟು, ಬರೀ 500 ರೂಪಾಯಿ ಕೇಳಿದ್ರ 5 ಲಕ್ಷ ರೂಪಾಯಿನ ಕೊಡ್ತಾನ. ಇದು ಹಿಂಗಾದ್ರೆ ನಮ್ ಗತಿ ಅಷ್ಟ. ಮೊದಲು ಇದಕ್ಕೆ ಏನಾರ ಗತಿ ಕಾಣಿಸ್ಬೇಕು. ಮೊದ್ಲು ಏನಾರ ಗತಿ ಕಾಣಿಸ್ಬೇಕು. ಇಲ್ಲಿ ಕರೆ ಗುಡಿಸಿ ಗುಂಡ. ಎಲ್ಲ ಕುಡ್ಸಿ ಕುಂಡ್ರ ಮಾಡಿ ರಂಗೋಲಿ ಹಚ್ಚಿಟ್ಟು ಹೋಗ್ಯಾನಲ್ಲೋ. ನಾವಲ್ಲೇ ಯಾವ ಉಸ್ಮಳಿ ಮಗ ನಮ್ಮ ಮನೆಯಿಂದ ಕಳು ಮಾಡ್ಯಾನಕ್ಕ. ಅವ್ನ ಬಾಯ ಮಣ್ಣಾಗ್ಲಿ, ಅವ್ನ ಚಾಪೆ ಸುತ್ಕೊಂಡು ಹೋಲಿ, ಅವ್ನ ಮೆಟ್ಟ ತಲೆ ಮೇಲೆ ಇಟ್ಟು ಹೊಡಿಲಿ, ಅವ್ ಬದುಕಿರಬಾರ್ದು. ಚಂದ ಮಾಡ್ಲಿ, ಅವ್ನ ಹೆಜ್ಜೆ ಕೂಟ ಮಾಡಲಿ, ಅವ್ನ ಬಾಯ ಮಣ್ಣಾಗ್ಲಿ. ಯಾವ್ದೇ ಸಂತೆ ಯಾಕ್ರಿ? ಯಾರನ್ನ ಬೈತಿದ್ದೀರಾ? ಎತ್ತಿನಾಗ ಬಂದವನು ಮನೆ ನೋಡಿಲ್ಲ. ನನ್ನ ಮನೆ ಎಲ್ಲ ಬಣ ಬಣ ಸಾಪು ಸಪಾಟ ಮಾಡ್ಬಿಟ್ಟನ. ಓ, ಅದ್ ಯಾರು ಒತ್ಕೊಂಡು ಹೋಗಿಲ್ವೇ? ನಾನೇ ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟೆ. ಅನಾಥ? ಯಾಕ ಇದಕ್ಕೆ ಎಷ್ಟೊಂದು ಶಾಕ್ ಆಗ್ತಿದ್ಯಾ? ಅಷ್ಟೇ ಅಲ್ಲ, ಈ ಮನೆ ನಂದು ಎಂಟೈರ್ ಆಸ್ತಿನೆಲ್ಲ ಆ ಸಪಕ್ಕ 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 ಸಪಕ್ಕ. ಇದೇನಿದು ಸಪಕ್ಕ ಸಪಕ್ಕ ಅಂದ್ರ? ಸೈನ್ ಮಾಡ್ಕೊಟ್ಬಿಟ್ಟೆ. ಸೈನ್ ಯಾಕ? ಯಾವ ಪುರುಷಾರ್ಥಕ್ಕಾಗಿ ಹಿಂಗ್ ಮಾಡಿದ್ರಿ? ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ಇಲ್ಲಿಂತಾರಲ್ಲ ಕೊಳ್ಮಿಂಟಿ ನನ್ನ ಮಗ, ಅವು ನನ್ನ ಕುತ್ತಿಗೆ ಸಾಯಿಸ್ಬಿಡ್ಬೇಕು ಅನ್ಕೊಂಡಿದ್ದಂತೆ. ಇನ್ನು ನೀನು ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟು ಕಾರು ಕಾಲ್ ಮೇಲೆ ಕಾಲ್ ಹಾಕೊಂಡು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೆ. ಕಾಮಿಡಿ 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 ಮಾಡಿ ಕಾಮಿಡಿ ಕಾಮಿಡಿ. ನಾಳೆಯಿಂದ ಒಂದು ಕೆಲಸ ಮಾಡಿ, ನಾಳೆಯಿಂದ ಬೀದಿಗೆ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ. ನೀನು ಭಿಕ್ಷೆ ಹಾಕ್ಬೇಕಾತ ಮಾಮ. ನಾನೇನಕ್ಕೆ ಬರ್ತೀನೋ? ನಾಳೆ ನಾನು ಸತ್ತೋಗ್ತೀನಲ್ಲ. ನೀನ್ ಸತ್ತೋಗಲ್ಲ. ಏನ್ ಹೇಳ್ತಿದ್ಯೋ? ಅಂದ್ರೆ ನಮ್ ದೋಸ್ತರ ಮದುವೆಗೆ 2,000 ರೂಪಾಯಿ ಕೊಡ್ಲಿಲ್ಲ ಅಂತ ಅಂತ ಕೊಡ್ಲಿಲ್ಲ ಅಂತ ಅಂತ ನಾನೇ ಸುಳ್ಳು ರಿಪೋರ್ಟ್ ಬರ್ಸೋ ಬಂದೆ.